ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಸೆಕೆಂಡ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮಾಡ್ತಾ ಇರೋದು ಲಿವಿಂಗ್ ಇನ್ 24 hours ಇನ್ ಮೈ ರೂಮ್ ಚಾಲೆಂಜ್. ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ನನ್ನ ವಿಡಿಯೋ ಅಂತ. ಸೊ ನಾನು ಇವಾಗ ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀನಿ. ಇದ್ದೀರಾ? ಈಗ ಒಂದು ಚಿಕ್ಕ ರೂಮ್ ಟೂರ್ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿದೆ ನನ್ನ ಕಬರ್ಡ್. ಇದ್ರಲ್ಲಿ ನನ್ನ ಬಟ್ಟೆ ಡೈಲಿ ವೇರ್ ಇದೆ, ಹಾಗೂ ಇದ್ರಲ್ಲಿ ವಿಂಟರ್ ವೇರ್ ಇದೆ. ಸೊ ಜಾಸ್ತಿ ಯೂಸ್ ಮಾಡಲ್ಲ ಇದು. ಸೊ ಇದರಲ್ಲೇ ಯೂಸ್ ಮಾಡೋದು. ಇಲ್ಲಿ ಒಂದು ಟೈಲರ್ ಮಿಷಿನ್ ಇದೆ, ಬಿಕಾಸ್ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇರೋದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್. ಹಾಗೂ ಇವಾಗ ತಂದಿರೋ ಐಟಮ್ ಇದೆಲ್ಲ ಫಾರ್ ವಿಡಿಯೋಗೆ. ಸೊ ಹಾಗೆ ಬಂದರೆ ಈ ವಿಡಿಯೋ ಶೂಟ್ ಆಗ್ತಾ ಇರೋದು ನನ್ನ ವರ್ಕಿಂಗ್ ಟೇಬಲಲ್ಲಿ. ಇಲ್ಲಿ ನಂದು ಬೆಡ್ ಇದೆ ಚಿಕ್ಕದು. ಸೊ ಇದು ನನ್ನ ವರ್ಕಿಂಗ್ ಟೇಬಲ್. ಇಲ್ಲಿ ತುಂಬ ಸ್ಟೇಷ್ನರೀಸ್ ಇದೆ, ಡೈಲಿ ಯೂಸ್ ಸ್ಟೇಷ್ನರೀಸ್. ಇದು ನನ್ನ 2026 ವಿಷನ್ ಬೋರ್ಡ್. ಇದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ. ಒಂದು ಲೈಟಿಂಗ್ ಸೆಟಪ್, ಸಮ್ ಡೈರೀಸ್, ಒಂದು ಗುಡ್ ಲೈಟ್. ಇದು ನಂಗೆ ಗಿಫ್ಟ್ ಮಾಡಿರೋದು ನಮ್ಮ ಅಣ್ಣ. ಸೊ ಇಲ್ಲಿ ಹೆಡ್ಫೋನ್ಸ್. ಇದಾದಮೇಲೆ ಇಲ್ಲಿದೆ ನನ್ನ ಬೆಡ್, ಕ್ಯೂಟ್ ಲಿಟಿಲ್ ಬೆಡ್. ಸೊ ನಾನಿದ್ದೀನಿ ಈ ರೂಮಲ್ಲಿ ಫಾರ್ 24 hours ಚಾಲೆಂಜ್ ಮಾಡೋಕ್ಕೆ. ಸೊ ನಾನು ಏನೇನು ಊಟಕ್ಕೆ ತಂದಿದ್ದೀನಿ, ಹೇಗಿರ್ತೀವಿ ಅಂತ ನೋಡೋಕ್ಕೆ ಈ ವಿಡಿಯೋನ ಮುಂದೆ ಫುಲ್ಲು ನೋಡಿ. ಸೊ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಕುರ್ಕುರೆ, ನೆಕ್ಸ್ಟ್ ಬಿಂಗೋ ಥೆಡೆಮೆಡೆ ಆ್ಯಂಡ್ ನ್ಯೂ ಫ್ಲೇವರ್, ಚಿಲ್ಲಿ ಫ್ಲೇವರ್. ಸೊ ಅದಾದಮೇಲೆ ತಂದಿದ್ದೀನಿ ಅಫ್ಕೋರ್ಸ್ ರೆಡಿಮೇಡ್ ಪರೋಟ. ನೆಕ್ಸ್ಟ್ ಒನ್ ಮೋರ್ ಲೇಸ್. ನೆಕ್ಸ್ಟ್ ಐಟಮ್ ಮೈ ಫೇವ್ರೆಟ್ ಚಾಕ್ಲೇಟ್ ಫ್ರಮ್ ಕ್ಯಾಡ್ಬರೀಸ್. ಸೊ ಇನ್ನೂ ಏನಿದೆ, ಅಫ್ಕೋರ್ಸ್ ಮ್ಯಾಗಿ ತಂದಿದ್ದೀನಿ. 2 ಪ್ಯಾಕೆಟ್ಸ್, ಐ ಥಿಂಕ್ 2 ಪ್ಯಾಕೆಟ್ ಮ್ಯಾಗಿ ಇದೆ. ಜಿಮ್ ಜಾಮ್ ಬಿಸ್ಕೆಟ್ ತಂದಿದ್ದೀನಿ. ನೆಕ್ಸ್ಟ್ ಹಾಗೂ ಇದು ತುಂಬ ಟೈಮಿಂದ ಟ್ರೈ ಮಾಡಬೇಕಂತ ಇದೆ. ದಿಸ್ ಇಸ್ ರೆಡಿಮೇಡ್ ರಾಜ್ಮಾ, ಜಸ್ಟ್ ವಿ ಹ್ಯಾವ್ ಟು ಪ್ರೀ ಹೀಟ್. ಆ್ಯಂಡ್ ಇದು ನಂಗೆ ಬೈ 1 get 1 ಸಿಕ್ತು. ನೆಕ್ಸ್ಟ್ ತಂದಿರೋದು 2 ವೇಫರ್ಸ್, ಮೈ ಫೇವ್ರೇಟ್. ಅದಾದಮೇಲೆ ಮ್ಯಾಗಿ ಮಸಾಲ, ಹಾಗೂ 2 ಆ್ಯಕ್ಟಿವ್ ಪಾಪ್ಕಾರ್ನ್ ಟೈಮ್ ಪಾಸ್ ವೆಬ್ ಸೀರೀಸ್ ನೋಡೋಕ್ಕೆ. ಅದಾದಮೇಲೆ 2 ಸ್ಮೂತ್ಸ್. ಸೊ ಮೈ ಫೇವ್ರೇಟ್ ಫ್ಲೇವರ್ಸ್, ನೀವು ಟ್ರೈ ಮಾಡಿ, ಚೆನ್ನಾಗಿದೆ ತುಂಬ. ಸೊ ಇಷ್ಟೇ ತಂದಿರೋದು. ನಾನು ಹೇಗಿರ್ತೀನಿ 24 hours ನನ್ನ ಚಾಲೆಂಜ್ ವಿಡಿಯೋ ಕಂಪ್ಲೀಟ್ ಮಾಡ್ತೀನ ಇಲ್ವೋ ಅಂತ ನೀವು ಎಂಡಲ್ಲಿ ಗೊತ್ತಾಗುತ್ತೆ. ಸೊ ನೋಡಿ, ಲೈಕ್ ಮಾಡಿ, ಕಮೆಂಟ್. ಸೊ ನಾನು ಕರೆಕ್ಟ್ ಸ್ಯಾಟರ್ಡೆ 8 o'clock ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಸಂಡೇ 8 o'clockವರೆಗೂ ಇಲ್ಲೇ ಇರಬೇಕು, ಇದೇ ರೂಮಲ್ಲಿ ಟೈಮ್ ಪಾಸ್ ಮಾಡಬೇಕು, ಇದೇ ರೂಮಲ್ಲಿ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು. ಆಚೆ ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ ನಾವು. ಸೊ ಲೆಟ್ ಸಿ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೋದಾ ನಾನು, ಇಲ್ಲ ಅಂತ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನೋಡಬೇಕಂತ ಇಷ್ಟ ಆದರೆ, ಹಾಗೂ ಫಾಲೋ ಮಾಡಿ. ನಂಗೆ ಇನ್ಸ್ಟಾ ಪೇಜ ಕನೆಕ್ಟ್ ಮಾಡಿರ್ತೀನಿ, ಇದರಲ್ಲಿ ಇನ್ಸ್ಟಾದಲ್ಲೂ ಬೇರೆ ಕಂಟೆಂಟ್ ಹಾಕ್ತಾ ಇರ್ತೀನಿ. ಸೊ ಡೆಫಿನೆಟ್ಲಿ ವಾಚ್ ದ ವಿಡಿಯೋಸ್. ಹಾಗೂ
ಈ ವಿಡಿಯೋ ನಾನು ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನೋ ಇಲ್ಲೋ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಸೊ ನಾನು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋದಕ್ಕೆ ಹಾಗೂ ಇವತ್ತು ಆಚೆ ಹೋಗಿದ್ದೆ. ಸೊ ನಾನು ನಿದ್ದೆ ಮಾಡಿರಲಿಲ್ಲ. ಸೊ ಸಾಯಂಕಾಲ 8 ಗಂಟೆಗೆ ವಿಡಿಯೋ ಶೂಟ್ ಮಾಡ್ತಾ ಇರೋದು. ನಾನು ಬೆಳಗಿಂದ ಕಾಫಿ ಕೂಡ ಕುಡ್ದಿಲ್ಲ. ಸೊ ಬನ್ನಿ ಫಸ್ಟ್ ಕಾಫಿ ಮಾಡೋಣ, ಹೇಗೆ ಮಾಡ್ತೀನಿ ಅಂತ ನೋಡಿ. ಸೊ ಕಾಫಿ ಮಾಡಾಯಿತು, ಕುಡಿಯೋಣ. ಪರ್ಫೆಕ್ಟ್. ತುಂಬ ಫೇವ್ರೆಟ್ ನನಗೆ ಕಾಫಿ. ನನ್ನ ಫೇವ್ರೆಟ್ ಕಾಫಿ ಕೂಡ. ತುಂಬ ಕಾಫಿ ಕುಡಿತೀನಿ, ಬಟ್ ನಥಿಂಗ್ ಮೋರ್ ದೆನ್ ಕಾಫಿ ಫಾರ್ ಮೀ. ಸೊ ನಾನು ಕಾಫಿ ಸೊ ಈಗ ತಾನೇ ಬುಕ್ ಓದಿದೆ. ನಾನೀಗ ಬುಕ್ ಓದ್ತಾ ಇದ್ದೀನಿ, ಫಿಯರ್ ಅಂತ. ತುಂಬ ಒಳ್ಳೆ ಬುಕ್. ರ್ಯಾಂಡಮಾಗಿ ತೊಗೊಂಡಿದ್ದು ನಾನು ಸಮ್ ಬುಕ್ ಸ್ಟಾಲಲ್ಲಿ, ಬಟ್ ಇಟ್ ವಾಸ್ ಟೂ ಗುಡ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಓದ್ತಾ ಇದ್ದೀನಿ. ಸೊ 24 hours ಚಾಲೆಂಜಲ್ಲಿ ಇನ್ನೂ ಸಿರ್ಫ್ 3 hour ಆಗಿರೋದು. ಬೋರ್ ಆಗ್ತಾಯಿದೆ, ವೀಕೆಂಡ್ ಬೇರೆ. ಸೊ ಸ್ವಲ್ಪ ಹೊತ್ತು ವೆಬ್ ಸೀರೀಸ್ ನೋಡೋಕ್ಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ವೆಬ್ ಸೀರೀಸ್ ನೋಡ್ತಾ ಇದ್ದೆ. ಐ ಥಿಂಕ್ ಎಲ್ಲರೂ ಸ್ಟ್ರೇಂಜರ್ ಥಿಂಗ್ಸ್ ನೋಡಿದ್ದೀರಾ. ಸೀಸನ್ 5 ತುಂಬ ಲೇಟಾಗಿ ಕೇಳ್ತಾ ಇದ್ದೀನಿ ನಾನು, ಬಟ್ ನೋಡಿದ್ದೀರಾ, ತುಂಬ ಚೆನ್ನಾಗಿದೆ. ಯಾರು ಸ್ಟ್ರೇಂಜರ್ ಥಿಂಗ್ಸ್ ಮಿಸ್ ಮಾಡಿದ್ದೀರಾ ಪ್ಲೀಸ್ ಸೀಸನ್ 1 ನೋಡಿ, ತುಂಬ ಚೆನ್ನಾಗಿದೆ. ಯಾರಿಗೆ ಥ್ರಿಲ್ಲಿಂಗ್ ತುಂಬ ಇಷ್ಟ, ತುಂಬ ಸಕ್ಕತ್ತಾಗಿದೆ ಸ್ಟ್ರೇಂಜರ್ ಥಿಂಗ್ಸ್, ಪ್ಲೀಸ್ ವಾಚ್. ಸೊ ಇವಾಗ ಟೈಮ್ ಆಗ್ತಾಯಿದೆ 11 ಗಂಟೆ. ಸೊ ಡಿನ್ನರ್ ಮಾಡೋ ಟೈಮ್. ಸೊ ಡಿನ್ನರ್ ಮಾಡೋಣ. ಸೊ ಡಿನ್ನರಲ್ಲಿ ನಾನು ತಂದಿರೋದು ನಾರ್ತ್ ಸ್ಟೈಲ್ ರಾಜ್ಮಾ ಸ್ಪೆಷಲ್, MTR ಕಡೆಯಿಂದ. ನೋ ಪ್ರಿಸರ್ವೇಟಿವ್ಸ್. 125 rupees ಇದು. ಟ್ರೈ ಮಾಡೋಣ ಹೇಗಿದೆ ಅಂತ. ಸೊ ಅದ್ರ ಜೊತೆ ನಾನು ತಂದಿರೋದು ರೆಡಿಮೇಡ್ ಪರೋಠ. ಜಸ್ಟ್ ವಿ ಹ್ಯಾವ್ ಟು ಹೀಟ್ ಇಟ್, ಬಟ್ ವಿ ಶುಡ್ ಅಪ್ಲೈ. ನಾವು ಎಣ್ಣೆ ಹಾಕ್ಬೇಕು ಇದಕ್ಕೆ, ಬಟ್ ನಾವು ವಿತೌಟ್ ಆಯಿಲ್ ಮಾಡೋಣ. ಸೊ ಪ್ಯಾನಲ್ಲಿ ಮಾಡ್ತಾಯಿದ್ದೀನಿ. ಪ್ಯಾನ್ನ ಸ್ವಲ್ಪ ಪ್ರೀಹೀಟ್ ಮಾಡ್ಕೊಳ್ಳಿ. ಸೊ ಪ್ಯಾನ್ ಹೀಟ್ ಆಗಿದೆ. ಸೊ ನಾನು ಫಸ್ಟ್ ಪರೋಟ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಆಯಿಲ್ ಹಾಕಲೇಬೇಕು, ಬಟ್ ನಾವು ವಿತೌಟ್ ಆಯಿಲ್ ಮಾಡ್ತಾಯಿದ್ದೀನಿ. ಹೆಲ್ತಿ ತಿನ್ಬೇಕಂತ, ಹೆಲ್ತಿ. ಸೊ ನಾನು ಕುಕಿಂಗ್ ಕೂಡ ಮಾಡ್ತೀನಿ ತುಂಬ ಚೆನ್ನಾಗಿ, ಬಟ್ ನಾವು ಇವತ್ತು ಮಾಡ್ತಾ ಇರೋದು ಲಿವಿಂಗ್ ಇನ್ ರೂಮ್. ನಾನೆಲ್ಲ ಸೆಟಪ್ ತಂದು ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ರೆಡಿಮೇಡ್ ಫುಡ್ ತಂದು ಮಾಡ್ತಾಯಿದ್ದೀನಿ. ಯಾವಾಗಾದರೂ ಕಿಚನ್ ವ್ಲಾಗ್ಸು ಹಾಕ್ತೀನಿ, ಲೈಕ್ ಕುಕ್ಕಿಂಗ್ ಮಾಡೋಣ. ತುಂಬ ಏನಾದರೂ ಕಮೆಂಟಲ್ಲಿ ಮಾಡಿ ಹೇಳಿ, ಕುಕ್ಕಿಂಗ್ ವೀಡಿಯೋಸ್ ನೋಡಬೇಕಿದ್ರೆ ಹಾಕ್ತೀನಿ. ಸೊ ನಾನು ಪರೋಟ ಮಾಡಾಯಿತು. ಈಗ ರಾಜ್ಮಾ ಮಸಾಲ ಮಾಡೋಣ. ಇದ್ರ ಪ್ರಕಾರ ನಾವು 3 ಟೈಪ್ಸ್ ಮಾಡ್ಬೋದು. ಇದು ಒಂದು ಮೈಕ್ರೋವೇವಲ್ಲಿ ಮಾಡ್ಬೋದು, ಇಲ್ಲ ಸ್ಟೋವಲ್ಲಿ ಹಾಟ್ ವಾಟರಲ್ಲಿ ಇಕ್ಬೋದು, ಇಲ್ಲ ಅಂದರೆ ಬಾಯ್ಲಿಂಗ್ ವಾಟರಲ್ಲಿ ನಾವು ಬಾಯ್ಲ್ ಕೂಡ ಮಾಡ್ಬೋದು. ಇದನ್ನ ಬಾಯ್ಲಿಂಗ್ ವಾಟರ್ಲೆಲ್ಲ ಹಾಕಿ ಬಿಡ್ಬೋದು. ಓಕೆ, ಇದರ ಪ್ರಕಾರ ನಾವು ಇದು 300 grams. ಇಟ್ ಈಸ್ ಸೂಟೇಬಲ್ ಫಾರ್ 2 servings. ಐ ಥಿಂಕ್ ನಾನು
ನನ್ನ ಪ್ರಕಾರ ಅಷ್ಟಿರಲ್ಲ ಅನ್ಸುತ್ತೆ ಇದು, ನೋಡೋಣ. ಇದು ಸಿಲ್ವರ್ ಪ್ಯಾಕೆಟಲ್ಲಿ ಬಂದಿದೆ, ಫುಲ್ ಪ್ಯಾಕ್. ಸ್ಮೆಲ್ ಚೆನ್ನಾಗಿದೆ, ಬಟ್ ನೋಡೋಣ ಇದು ಇನ್ನೊಂದು. ಎಲ್ಲ ಹಾಕಿದ್ಮೇಲೆ ಫುಲ್ ಮಿಕ್ಸ್ ಮಾಡ್ತಾ ಇರ್ಬೇಕಂತೆ ಕುತ್ಕೊಳ್ಳೋದಕ್ಕೆ. ಸ್ಮೆಲ್ ಇಸ್ ಗುಡ್. ಸಾರಿ ಗೈಸ್, ನಾನು ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡ ಮಾತಾಡ್ತಾ ಇದ್ದೀನಿ. ಆವಾಗ ಬೇಕಾದ್ರೆ ಹಿಂದಿಯಲ್ಲೂ ಬಂದ್ಬಿಡುತ್ತೆ. ಸೊ ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಅವಾಗವಾಗ ಹಿಂದಿ ಲಾಗ್ಸು ಮಾಡ್ತಾ ಇರ್ತೀನಿ. ಪ್ಲೀಸ್ ಹಿಂದಿ ಅವ್ರು ನೋಡಿದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೂ ಇಷ್ಟ ಆಗುತ್ತೆ. ಸೊ 2 ಮಿನಿಟ್ಸ್ ಹೇಳಿದ್ರು ಅವರು. ಸೊ ನಾನು 2 ಮಿನಿಟ್ಸ್ ಆನ್ ಮಾಡಿದ್ದೆ. ಸೊ ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಂತೂ ಬರ್ತಾ ಇದೆ. ತಿಂದು ನೋಡೋಣ ಹೇಗಿದೆ ಅಂತ, ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಹೇಳ್ತೀನಿ. ಸೊ ಸರ್ವ್ ಮಾಡ್ಕೊಳ್ಳೋಣ. ಸೊ ಇದು ಇಷ್ಟು ಬಂದಿದೆ, ಹೀಗಿದೆ. ಕ್ವಾಂಟಿಟಿ ಐ ಥಿಂಕ್ ಇಬ್ರಿಗೆ ಸಾಲಲ್ಲ, ಒಬ್ರಿಗೆ ಆಗೋದಿದು. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸೊ ಬನ್ನಿ ಹೋಗೋಣ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನನಗೆ ಗೊತ್ತಿಲ್ಲ ನಾರ್ತ್ ಸೈಡ್ ಹೇಗೆ ಸಿಗುತ್ತೆ ಅಂತ, ಬಟ್ ಇದಂತೂ ತುಂಬ ಚೆನ್ನಾಗಿದೆ. ಟ್ರೈ ಮಾಡ್ಬೋದು. ಬೇಗ ಆಚೆ ಹೋಗಬೇಕು, ಎಲ್ಲಾದರೂ ಊಟ ಮಾಡಬೇಕು, ಬೇಗ ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ಕೆಲಸ ಮಾಡೋರಿಗೆ, ಕಾಲೇಜ್ಗೆ ಹೋಗೋರಿಗೆ ಪಕ್ಕಾ ರೆಕಮೆಂಡೆಡ್ ಇದು. 2 ಮಿನಿಟ್ಸ್ ಅಷ್ಟೇ ತೊಗೊಳ್ಳೋದು. ನಾವೇನು ಹಾಕೋದು ಅವಶ್ಯಕತೆ ಇಲ್ಲ, ಜಸ್ಟ್ ಹೀಟ್ ಮಾಡಬೇಕಷ್ಟೇ ನಾವು. ಟೂ ಗುಡ್. ಫ್ಲೇವರ್ ಕೂಡ ಸೇಮ್ ಲೈಕ್ ನಾರ್ತ್ ಸೈಡ್ ಹೇಗಿರುತ್ತೋ ಹಂಗೆ ಬರ್ತಾ ಇದೆ. ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಹೀಗೆ ಇರುತ್ತಾ ಅಂತ. ಆದಮೇಲೆ ಸ್ವಲ್ಪ ಹೊತ್ತು ವೆಬ್ ಸೀರೀಸ್ ನೋಡಿ ಮಲ್ಕೊಂಡೆ. ಮಾರ್ನಿಂಗ್ 8:30ಗೆ ಎದ್ದೆ. ಎದ್ಬಿಟ್ಟು ನಾನು ಫಸ್ಟ್ ಕೆಲಸ ಮಾಡೋದೇ ನೀರು ಕುಡಿತೀನಿ. ಪ್ರಾಪರಾಗಿ ಇವತ್ತೇ 8 ಅವರ್ ನಿದ್ದೆ ಆಗಿದೆ. ಬಿಕಾಸ್ ನೈಟ್ ಶಿಫ್ಟಲ್ಲಿರೋರಿಗೆ ತುಂಬ ನಿದ್ದೆ ಇಂಪಾರ್ಟೆಂಟ್. ಇವತ್ತು ಸಂಡೇ ರಜಾ. ಸೊ ಅದಾಗಿದ ತಕ್ಷಣ ಲೈಟಿಂಗ್ ಅಂತ ಡೋರ್ ತೆಗಿತೀನಿ, ಬೆಳಿಗ್ಗೆ ಫ್ರೆಶ್ ಏರ್ ಒಳಗಡೆ ಬರುತ್ತೆ ಅಂತ. ಬಾಲ್ಕನಿ ಡೋರ್ ತೆಗೆದು ಯಾವತ್ತೂ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಆಚೆ ಹೋಗಬಾರ್ದು ಅಂತ ಅಲ್ಲೇ ಇದ್ರ ಹತ್ರ ಕೂತ್ಕೊಂಡು ಬಾಲ್ಕನಿ ವಿಂಡೋ ಹತ್ರ ಡೋರ್ ಹತ್ರನೇ ಕೂತ್ಕೊಂಡು ಮೆಡಿಟೇಷನ್ ಮಾಡಿದೆ. ಅದಾದಮೇಲೆ ಕಾಫಿ ಇತ್ತು, ಕಾಫಿ ಬಿಸಿ ಮಾಡ್ಕೊಂಡು ಕಾಫಿ ಕುಡಿದೆ.
ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿದ್ರೆ ಅದೊಂದೇನೋ ಪೀಸ್, ಫ್ರೆಶ್ ನನ್ನ ಟೈಮ್ ಅನಿಸುತ್ತೆ. ಅದಾದಮೇಲೆ ಬೆಡ್ ಪ್ರಾಪರಾಗಿ ಮಾಡಿದೆ. ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ವಾಕ್ ಮಾಡಬೇಕಿತ್ತು, ಆಚೆ ಹೋಗೋಕ್ಕಾಗಿಲ್ಲ ಅಂತ ರೂಮಲ್ಲೇ ವಾಕ್ ಮಾಡಿದೆ. ಬಾಡಿ ಆ್ಯಕ್ಟಿವ್ ಆಗಲಿ ಅಂತ ಬಾಲ್ ಗೇಮ್ ಮಾಡಿದೆ. ಅಲ್ಲಿಂದ ಎದ್ದು ಕ್ಲೀನಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿದೆ. ಪ್ರಾಪರ್ 8 hours ನಿದ್ದೆ ಮಾಡಿದ್ದು ಇವತ್ತು. ಯಾಕಂದರೆ ಸಂಡೇ ಇವತ್ತು, ಸ್ಯಾಟರ್ಡೆ ಬೇರೆ ಸರಿಯಾಗಿ ಮಲಗಿರಲಿಲ್ಲ ಮಾರ್ನಿಂಗ್. ಸೊ ಈಗ ಸಂಡೇ ಪ್ರಾಪರ್ ನಿದ್ದೆ ಮಾಡಿದ್ದೀನಿ 8 hours. ಸೊ ಈಗ ಮಾರ್ನಿಂಗ್ 9 o'clock. ಬಟ್ ವೆದರ್ ಕೂಡ ಸೇಮ್ ಅರ್ಲಿ ಮಾರ್ನಿಂಗ್ ಥರನೇ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬ ಚಳಿ ಬೇರೆ ಇದೆ. ಏನು ಮಾಡೋಣ, ರೂಮಿಂದ ಆಚೆ ಹೋಗೋಕ್ಕಾಗ್ತಾಯಿಲ್ಲ ನನಗೆ. ಸೊ ಅದಕ್ಕೆ ಇನ್ನೂ ಡೋರಲ್ಲಿ ನಿಂತಿದ್ದೀನಿ. ಹೋಗಿ ಈಗ ಫ್ರೆಶ್ ಅಪ್ ಆಗ್ತೀನಿ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸಿಗೋಣ. ಸೊ ನಾನು ನಾರ್ಮಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾಯಿದ್ದೆ. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಟ್ಟೆ ಇವತ್ತು ಕೂಡ. 3 hour ಮಲಗಿದೆ, ಇನ್ನೂ ತಿರ್ಗಾ ಬೇಗ ಎದ್ದಿಟ್ಟು ತಿರ್ಗಾ ಮಲ್ಕೊಂಬಿಟ್ಟಿದ್ದೆ 3 hour. ಸೊ ಮಧ್ಯಾಹ್ನ 1 ಗಂಟೆ ಆಗ್ತಾಯಿದೆ ಕರೆಕ್ಟಾಗಿ. ಸೊ ಮಧ್ಯಾಹ್ನ ಊಟ ಮಾಡಬೇಕು. ಸೊ ಇವಾಗ ಮ್ಯಾಗಿ ಮಾಡೋಣ ಅಂತ ಬನ್ನಿ ಮ್ಯಾಗಿ ಮಾಡೋಣ. ಸೊ ಮಧ್ಯಾಹ್ನ ಊಟಕ್ಕೆ ಮ್ಯಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಊಟ ಮಾಡ್ಬಿಟ್ಟು ಕೆಲಸ ಮಾಡಬೇಕು. ವೆಬ್ ಸೀರೀಸ್ ನೋಡಬೇಕು, ಇಂಪಾರ್ಟೆಂಟಾಗಿ ಫಸ್ಟ್. ಸೊ ಫೈನಲ್ ಮ್ಯಾಗಿ ಮಾಡ್ತಾಯಿದ್ದೀನಿ, ನನ್ನ ಸ್ಟೈಲ್ ಫುಲ್ಲಿ ಪ್ಲೇನ್ ಮ್ಯಾಗಿ. ಸೊ ನೀರು ಹಾಕಿದೆ, ಜಸ್ಟ್ ಬಾಯ್ಲಿಂಗ್ ವಿತ್ ವಾಟರ್ ಕೊಡಿ. ಸೊ ನೀರು ಬಿಸಿಯಾಗಿದೆ, ಮ್ಯಾಗಿ ಹಾಕ್ತಾ ಇದ್ದೀನಿ. ಮ್ಯಾಗಿ ಹಾಕ್ತಾ ಇದ್ದೀನಿ. ಮ್ಯಾಗಿ ಹಾಕಿದ್ದು 2 ಮಿನಿಟ್ಸ್ಗೆ, 2 ಮಿನಿಟ್ಸ್ ಬೇಡ, 1 ಮಿನಿಟ್, ಅಟ್ಲೀಸ್ಟ್ 1 ಮಿನಿಟ್ ಆದಮೇಲೆ ಮಸಾಲ ಹಾಕಿ. ಯಾಕಂದರೆ ಮ್ಯಾಗಿ ಸ್ವಲ್ಪ ಸಾಫ್ಟ್ ಆಗುತ್ತೆ, ಆವಾಗ ಎಲ್ಲದಕ್ಕೂ ಫ್ಲೇವರ್ ಆಗುತ್ತೆ. ಸೊ ಫಸ್ಟ್ ನನಗೆ ತುಂಬ ಮಸಾಲ ಇಷ್ಟ. ಸೊ ನಾನು ಅದಕ್ಕೆ ಎಕ್ಸ್ಟ್ರಾ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. ಸೊ ನಾನು ಫಸ್ಟ್ ಮ್ಯಾಗಿ ಮಸಾಲ ಹಾಕಿದೆ, ಬಟ್ ಮ್ಯಾಗಿ ಪ್ಯಾಕೆಟ್ ಹಾಕಿರ್ಲಿಲ್ಲ, ಆಗ್ತಾ ಇದ್ದೀನಿ ಅದನ್ನು. ಒನ್ ಆಫ್ ದ ಈಸಿಯೆಸ್ಟ್ ರೆಸಿಪಿ ಮ್ಯಾಗಿ ಮಾಡೋದು. ಒಂದು ಸ್ವಲ್ಪ ಉಪ್ಪು ಹಾಕಿ, ಸಾಲ್ಟ್ ನಿಮ್ಮ ಟೇಸ್ಟ್ ಪ್ರಕಾರ. ಅಲ್ಲಿಂದ ಲಂಚ್ ಮಾಡಿದೆ, ಮ್ಯಾಗಿ ತಿಂದಾಯಿತು. ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಕೆಲಸ ಜೊತೆ ಊಟ ಮಾಡಿದೆ ನಾನು ಇವತ್ತು ಮಧ್ಯಾಹ್ನ. ಊಟದ ನೋಟ್ಸ್ ಮಾಡಬೇಕಿತ್ತು ಕಾಲೇಜ್ದು. ಸೊ ಕಾಲೇಜ್ ನೋಟ್ಸ್ ಎಲ್ಲ ಮಾಡಾಗಿ
ಮುಗೀತು ಅಲ್ಲಿಗೆ. 4-5ವರೆಗೂ ನನ್ನ ಕೆಲಸನೇ ಆಯಿತು ಕಾಲೇಜ್ ಕೆಲಸ ಆಗಿದ ತಕ್ಷಣವೇ ಸ್ವಲ್ಪ ಹೊತ್ತು ಸೀರೀಸ್ ನೋಡೋಣ ಅಂತ ಹೋದೆ, ಸಂಡೇ ಇದ್ದಿದ್ದಕ್ಕೆ. ಸೊ ಅಫಿಷಿಯಲಿ 8 o'clock ಆಗೋಗಿದೆ. ಸೊ ನನ್ನ ಚಾಲೆಂಜ್ ಕಂಪ್ಲೀಟ್ ಮಾಡಾಯಿತು. ಸೊ ಈಗ ನಾನು ಆಚೆ ಹೋಗ್ಬೋದು ಹ್ಯಾಪಿಲಿ. ಸೊ ನನ್ನ ಇವತ್ತಿನ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸೊ ಫಸ್ಟು ಆಫ್ಟರ್ 24 hours ಫಸ್ಟ್ ಆಚೆ ಬಂದೆ. ಸೊ ಗುಡ್, ಇಟ್ ಫೀಲ್ ಸೊ ಗುಡ್. ಸೊ ನಿಮ್ಗೆ ಈ ಚಾಲೆಂಜ್ ವಿಡಿಯೋ ಇಷ್ಟ ಆಗಿದ್ದರೆ, ನಿಮ್ಗೆ ಈ ಥರ ಇನ್ನೂ ವೀಡಿಯೋಸ್ ಬೇಕಿದ್ದರೆ ಬರಬೇಕಂದ್ರೆ ನನಗೆ ಕಮೆಂಟಲ್ಲಿ ಹೇಳಿ, ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ. ಸೊ ನೆಕ್ಸ್ಟ್ ವೀಕೆಂಡ್ ಸಿಗೋಣ. ಬಾಯ್.